ಎಐ ಮಾನವನ ನೆರಳು ಅಥವಾ ಅಧಿಪತಿ. ನಿಮ್ಮ ಫೋನ್ ನಿಮ್ಮ ಬಗ್ಗೆ ನಿಮಗಿಂತ ಹೆಚ್ಚು ತಿಳಿದಿದ್ದರೆ ಹೇಗಿರುತ್ತದೆ? ನೀವು ಹೇಳದೇ ಇದ್ದರೂ ನಿಮ್ಮ ಮುಂದಿನ ಹೆಜ್ಜೆಯನ್ನು ಅದು ಊಹಿಸಿದ್ದರೆ ಮತ್ತು ಒಂದು ದಿನ ಯಂತ್ರವೇ ನಿಮಗೆ ಹೇಳಿದರೆ, ನಾನು ಯೋಚಿಸುತ್ತಿದ್ದೇನೆ, ನೀವು ಹೆದರುತ್ತೀರಾ ಅಥವಾ ಸ್ವಾಗತಿಸುತ್ತೀರಾ? ಇದು ಭವಿಷ್ಯವಲ್ಲ, ಇಂದಿನ ವಾಸ್ತವ. ಇದು ಭವಿಷ್ಯದ ಕಥೆಯಲ್ಲ, ಇದು ಈಗಾಗಲೇ ಆರಂಭವಾಗಿದೆ. ಇದು ಕೃತಕ ಬುದ್ಧಿಮತ್ತೆ ಎಐ. ನಾವು ಬದುಕುತ್ತಿರುವ ಈ ಜಗತ್ತು ಕಣ್ಣಿಗೆ ಕಾಣುವಷ್ಟಕ್ಕೆ ಸೀಮಿತವಲ್ಲ. ಇದರ ಒಳಗೆ ಇನ್ನೊಂದು ಜಗತ್ತು ಇದೆ, ಡೇಟಾ, ಅಲ್ಗೋರಿದಮ್ಗಳು ಮತ್ತು ಯಂತ್ರಗಳ ಜಗತ್ತು. ಇಲ್ಲಿ ಯಂತ್ರಗಳು ಕೇವಲ ಯಂತ್ರಗಳಲ್ಲ, ಅವು ಕಲಿಯುತ್ತವೆ, ಅರ್ಥ ಮಾಡಿಕೊಳ್ಳುತ್ತವೆ ಮತ್ತು ನಿರ್ಧಾರ ತೆಗೆದುಕೊಳ್ಳುತ್ತವೆ. ಎಐ ಅಂದರೆ ಕೃತಕ ಬುದ್ಧಿಮತ್ತೆ. ಯಂತ್ರಗಳಿಗೆ ಮಾನವನಂತೆ ಯೋಚಿಸುವ, ಕಲಿಯುವ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಯಂತ್ರಗಳ ಹೊಸ ಅವತಾರ. ಒಂದು ಕಾಲದಲ್ಲಿ ಯಂತ್ರಗಳು ನಮಗೆ ಹೇಳಿದಾಗ ಮಾತ್ರ ಚಲಿಸುತ್ತಿದ್ದವು. ಇಂದು ಅವು ನಮ್ಮನ್ನು ನೋಡುತ್ತಿವೆ, ನಮ್ಮನ್ನು ಕೇಳುತ್ತಿವೆ, ನಮ್ಮ ಬಗ್ಗೆ ಕಲಿಯುತ್ತಿವೆ. ನೀವು ಫೋನ್ ಅನ್ನು ಮುಖದಿಂದ ಅನ್ಲಾಕ್ ಮಾಡುತ್ತೀರಿ, ನಿಮ್ಮ ಮುಖವನ್ನು ಅದು ಕ್ಷಣದಲ್ಲೇ ಗುರುತಿಸುತ್ತದೆ. ಯಾರು ಕಲಿಸಿದರು ಅದಕ್ಕೆ? ನೀವುನಾ? ಇಲ್ಲ, ಅದು ತಾನೇ ಕಲಿತುಕೊಂಡಿತು. ಅದೇ ಎಐ. ನೀವು ಒಂದು ವಿಡಿಯೋ ನೋಡುತ್ತೀರಿ, ಮುಂದಿನ ವಿಡಿಯೋ ತಾನೇ ಬರುತ್ತದೆ. ಇದನ್ನು ನೋಡಬಹುದು ಎಂದು ಹೇಳುವವನು ಯಾರು? ನಿಮ್ಮ ಸ್ನೇಹಿತನ? ಇಲ್ಲ, ಅದು ನಿಮ್ಮ ಮೇಲೆ ತರಬೇತಿ ಪಡೆದ ಕೃತಕ ಬುದ್ಧಿಮತ್ತೆ. ನಿಯಂತ್ರಣ ಯಾರ ಕೈಯಲ್ಲಿ? ಇಲ್ಲಿ ಎರಡನೇ ಪ್ರಶ್ನೆ. ಒಂದು ದಿನ ಯಂತ್ರಗಳು ಕೇವಲ ನಿಮಗೆ ಸಹಾಯ ಮಾಡದೆ ನಿಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಶುರು ಮಾಡಿದರೆ, ನಿಮ್ಮ ಕೆಲಸ, ನಿಮ್ಮ ಹಣ, ನಿಮ್ಮ ಭವಿಷ್ಯ ಯಾರ ನಿಯಂತ್ರಣದಲ್ಲಿ ಇರುತ್ತದೆ? ನಿಮ್ಮದ ಅಥವಾ ಎಐ ಯದು? ಇಂದು ಎಐ ಆಸ್ಪತ್ರೆಯಲ್ಲಿ ರೋಗವನ್ನು ಗುರುತಿಸುತ್ತಿದೆ, ಕಾರ್ಖಾನೆಗಳಲ್ಲಿ ಯಂತ್ರಗಳನ್ನು ನಡೆಸುತ್ತಿದೆ, ರಸ್ತೆಗಳಲ್ಲಿ ಸ್ವಯಂಚಾಲಿತ ಕಾರುಗಳ ಸ್ಟೀರಿಂಗ್ ಹಿಡಿದಿದೆ, ಕೃಷಿಯಲ್ಲೂ ಯುದ್ಧ ಭೂಮಿಯಲ್ಲೂ ಇದನ್ನು ಕಾಣಬಹುದು. ಮೌನ ಪ್ರಶ್ನೆ. ಎಐ ನಮ್ಮ ಸೃಷ್ಟಿ, ಆದರೆ ನಾಳೆ ನಮ್ಮನ್ನು ಯಾರು ನಿಯಂತ್ರಿಸುವರು? ನಾವುನಾ ಅಥವಾ ನಾವು ನಿರ್ಮಿಸಿದ ಯಂತ್ರಗಳೇ? ಮಾಹಿತಿ ನಮ್ಮ ಹೊಸ ಇಂಧನ, ಡೇಟಾ ಹೊಸ ಶಕ್ತಿ. ಎಐ ಈ ಡೇಟಾವನ್ನು ತಿನ್ನುತ್ತದೆ, ಕಲಿಯುತ್ತದೆ, ಪ್ರತಿದಿನ ಮತ್ತಷ್ಟು ಬುದ್ಧಿವಂತವಾಗುತ್ತದೆ. ಎಐ ಕೇವಲ ತಂತ್ರಜ್ಞಾನವಲ್ಲ, ಇದು ಮಾನವ ಬುದ್ಧಿಯ ಪ್ರತಿಬಿಂಬ. ಇದು ನಮ್ಮ ನೆರಳು, ನಮ್ಮ ಜೊತೆ ಬೆಳೆಯುವ ನೆರಳು. ಭವಿಷ್ಯದಲ್ಲಿ ಎಐ ನಮಗೆ ಸೇವಕನಾಗಿರುತ್ತದೆಯಾ ಅಥವಾ ಅಧಿಪತಿಯಾಗುತ್ತದೆಯಾ? ಇದರ ಉತ್ತರ ಒಂದೇ. ಎಐಯ ಭವಿಷ್ಯವನ್ನು ನಿರ್ಧರಿಸುವವರು ಯಂತ್ರಗಳಲ್ಲ, ನಾವು ಮಾನವರು. ಯಂತ್ರಗಳು ದಿನದಿಂದ ದಿನಕ್ಕೆ ಬುದ್ಧಿವಂತವಾಗುತ್ತಿವೆ, ಆದರೆ ನಿಜವಾದ ಪ್ರಶ್ನೆ ಇದು, ನಾವು ಮಾನವರು ಬುದ್ಧಿವಂತರಾಗುತ್ತೇವಾ? ಧನ್ಯವಾದಗಳು ಸ್ನೇಹಿತರೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.